ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಸ್ಕಂದ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇವತ್ತು ತಂದಿರೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಈ ವಿಡಿಯೋನ. ಎಷ್ಟೊಂದು ನಿಮ್ಗೆ ಕಲಿಯೋದಕ್ಕೆ ಸಿಗುತ್ತೆ. ಪರ್ಫೆಕ್ಟ್ಲಿ ನಿಮ್ಗೆ ಇಸಿ ಬ್ರಾಂಚ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ನೀವು ಎಕ್ಸ್ಟ್ರಾ ಏನ್ ಮಾಡಬಹುದು, ಏನು ನಿಮ್ಗೆ ಕೋರ್ಸ್ ಕರಿಕ್ಯುಲಮ್ ಅಲ್ಲಿ ಇರುತ್ತೆ, ಎಲ್ಲದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಈ ತರ ಎಕ್ಸ್ಪ್ಲನೇಷನ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ನೀವು ಬರ್ದಿಟ್ಕೊಳ್ಳಿ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಿರೋದು. ಸುಮಾರು ನಿಮ್ಗೆ ವಿಡಿಯೋಸ್ ಅಥವಾ ಪೋಸ್ಟ್ ಗಳು ಸಿಗುತ್ತೆ. ಸುಮ್ಮನೆ ಸಬ್ಜೆಕ್ಟ್ ಹೆಸರು ಅಂದ್ರೆ ಒಂಥರ ಓವರ್ ವ್ಯೂ ನಲ್ಲಿ ಡಿಸೈನ್ ಇಂಜಿನಿಯರ್ ಅಂದ್ರೆ ಯು ಹ್ಯಾವ್ ಟು ಡಿಸೈನ್ ಹಂಗೆ. ಸೊ ಅದರ ನಾನು ಆ ತರ ಎಕ್ಸ್ಪ್ಲೈನ್ ಮಾಡೋದು. ಡಿಸೈನ್ ಇಂಜಿನಿಯರ್ ಅಥವಾ ಇನ್ನೇನೋ ಇಂಜಿನಿಯರ್ ಅಂತಂದ್ರೆ ಯು ಹ್ಯಾವ್ ಟು ಡೂ ದಟ್ ಅಂತ ಹೆಸರಲ್ಲೇ ಇದು ಮಾಡ್ಬಿಟ್ಟು ಮಾತಲ್ಲೇ ಮರಳು ಮಾಡ್ಬಿಡ್ತಾರೆ. ಸೊ ಆ ತರ ಎಕ್ಸ್ಪ್ಲೈನ್ ಇಲ್ಲ. ಇದು ಫುಲ್ ಡೀಟೇಲ್ಡ್ ಆಗಿ ನಿಮ್ಗೆ ಆಕ್ಚುಲ್ ಆಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಏನ್ ಸಿಗುತ್ತೆ, ನಿಮ್ಗೆ ನೀವ್ ಏನ್ ಕಲಿತೀರಾ, ಏನೇನ್ ಕಲಿಬಹುದು ಎಕ್ಸ್ಟ್ರಾ ಅಂತೆಲ್ಲ ನಾನು ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾ ಎಕ್ಸ್ಪರ್ಟ್ ಇದರಲ್ಲಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನೇನ್ ಅಂದ್ರೆ ಕಲಿಯಕ್ ಟ್ರೈ ಮಾಡ್ತಾ ಇದೀನಿ, ಕಲ್ತಿದ್ದೀನಿ ಅಂತಾನು ಕೂಡ ನಾನು ಹೇಳೋದಿಲ್ಲ. ಏನ್ ನೋಡಿದೀನಿ, ಏನ್ ಸಬ್ಜೆಕ್ಟ್ಸ್ ನಮ್ಗೆ ಸಿಗುತ್ತೆ, ಏನಿರುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮ್ಗೆ ಇವತ್ತು. ಸೊ ಅದರಿಂದ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಮಾಡಿಲ್ಲ ಅಂತದೆ. ಹಾಗೆ ಬೆಲ್ ಐಕನ್ ಒತ್ತಿ, ಸೊ ದಟ್ ಫಸ್ಟ್ ನೋಟಿಫಿಕೇಶನ್ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮ್ಗೆ ಬರಲಿ. ಶುರು ಮಾಡೋಣ. ಫಸ್ಟ್ ಆಫ್ ಆಲ್, EC&E ಅಂದ್ರೆ ಏನು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಸೊ ಇದು ಬ್ರಾಂಚ್ ಹೆಸರು. ಈ ಬ್ರಾಂಚ್ ಅಲ್ಲಿ ನಾನು ಸದ್ಯಕ್ಕೆ ಓದ್ತಾ ಇರೋದು. ಇವಾಗ ಸೆಪ್ಟೆಂಬರ್ ಇಂದ ನಮಗೆ ಥರ್ಡ್ ಇಯರ್ ಶುರು ಆಗುತ್ತೆ. ಸೊ 2 years ವರ್ತ್ ಆಫ್ ಎಕ್ಸ್ಪೀರಿಯನ್ಸ್ ನನಗೆ ಇದೆ E&C ಬ್ರಾಂಚ್ ಅಲ್ಲಿ. ಅದ್ರಲ್ಲಿ 1 year ಕೌಂಟ್ ಆಗಲ್ಲ, ಬಿಕಾಸ್ ಫಸ್ಟ್ ಇಯರ್ ಇಸ್ ಕಾಮನ್ ಫಾರ್ ಆಲ್ ಆಫ್ ದಮ್. ಸೊ 1 ಕಂಪ್ಲೀಟ್ ಇಯರ್ ನಾನು ನೋಡಿದೀನಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಬ್ರಾಂಚ್ ಹೆಂಗಿರುತ್ತೆ ಅಂತ. ಇನ್ನು ಮುಂದೆ ಗೊತ್ತಾಗುತ್ತೆ. ಇನ್ನು 2 years ವರ್ತ್ ಇಂಜಿನಿಯರಿಂಗ್ ಮಿಕ್ಕಿದೆ. ಸೊ ಶುರು ಮಾಡೋಣ. ಇದರಲ್ಲಿ 2 ಥಿಂಗ್ ಇದೆ, ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಮ್ಯುನಿಕೇಶನ್. ಬೋತ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಥಿಂಗ್ಸ್. ಆಯ್ತಾ. ಎಲೆಕ್ಟ್ರಾನಿಕ್ಸ್ ಅಲ್ಲೂ ಇಟ್ ಇಸ್ ಅ ವಾಸ್ಟ್, ಇದು ಕಮ್ಯುನಿಕೇಶನ್ ಅಲ್ಲೂ ಇಟ್ ಇಸ್ ಅ ವಾಸ್ಟ್ ಥಿಂಗ್. ಸೊ ಇಟ್ ಇಸ್ ಆಲ್ಮೋಸ್ಟ್ ಅಂದ್ರೆ ಫಸ್ಟ್ 2 years ನಿಮ್ಗೆ ಕಮ್ಯುನಿಕೇಶನ್ ಬಗ್ಗೆ ಏನು ಹೇಳ್ಕೊಡೋದಿಲ್ಲ. ಸೊ ಅದ್ರ ಬಗ್ಗೆ ನನಗೆ ತುಂಬಾ ಐಡಿಯಾ ಇಲ್ಲ ಕಮ್ಯುನಿಕೇಶನ್ ಬಗ್ಗೆ, ಅಂದ್ರೆ ಏನ್ ಸಬ್ಜೆಕ್ಟ್ ಅಲ್ಲಿ ಏನಿರುತ್ತೆ ಅಂತ. ಬಟ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನನಗೆ ಐಡಿಯಾ ಇದೆ ಏನೇನ್ ಹೇಳ್ಕೊಡ್ತಾರೆ, ಇಲ್ಲಿ ತನಕ ಏನೇನ್ ಆಗಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಿಮ್ಗೆ ಬ್ರಾಡ್ ಆಗಿ 2 ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಒಂದು ಅನಲಾಗ್ ಎಲೆಕ್ಟ್ರಾನಿಕ್ಸ್. ಸೊ 2 ಕಂಪ್ಲೀಟ್ಲಿ ಡಿಫರೆಂಟ್ ಡೊಮೈನ್. ಬಟ್ ಡಿಜಿಟಲ್ ಇಸ್ ಅ ಫಾರ್ಮ್ ಆಫ್ ಅನಲಾಗ್ ಎಲೆಕ್ಟ್ರಾನಿಕ್ಸ್. ಅಂದ್ರೆ ಅನಲಾಗ್ ನ ನೀವು ಸ್ಯಾಂಪಲ್ ಮಾಡಿ, ಅನಲಾಗ್ ಇಸ್ ಸಮಥಿಂಗ್ ನಿಮಗೆ ಗೊತ್ತಿರುತ್ತೆ, ಇಟ್ ಸಮಥಿಂಗ್ ಕಂಟಿನ್ಯೂಸ್ ಸೈನ್ ವೇವ್ ಅಂತೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಡಿಜಿಟಲ್ ಇಸ್ ನಥಿಂಗ್ ಬಟ್ ಸ್ಯಾಂಪಲ್ಸ್. ನಿಮ್ಗೆ ಟೈಮ್ ಇಂಟರ್ವಲ್ ಅಲ್ಲಿ ನೀವು ಸ್ಯಾಂಪಲ್ಸ್ ತಗೊಂಡು ದೆನ್ ಯು ಟೇಕ್ ದಟ್ ಡೇಟಾ, ದಟ್ ಇನ್ಫಾರ್ಮೇಶನ್, ಯು ಪ್ರಾಸೆಸ್, ಯು ಡೂ ಸಮಥಿಂಗ್, ಅಂಡ್ ದೆನ್ ಫೈನಲಿ ನಿಮ್ಗೆ ಔಟ್ಪುಟ್ ಏನ್ ಬೇಕೋ, ನೀವು ಏನೇನ್ ಮಾಡ್ಬೇಕು, ಆಂಪ್ಲಿಫೈ ಮಾಡಬೇಕು, ಅದೆಲ್ಲ ಇಟ್ ಇಸ್ ಡಿಫರೆಂಟ್ ಥಿಂಗ್. ಸೊ ಇಟ್ ಇಸ್ ಬೇಸಿಕಲಿ ಡಿಸ್ಕ್ರೀಟ್ ಡೇಟಾ ಏನಂತಾರೆ ಅದನ್ನ ಡಿಜಿಟಲ್ ಅಂತಾರೆ. ಸಮಥಿಂಗ್ ವಿಚ್ ಇಸ್ ನಾಟ್ ಕಂಟಿನ್ಯೂಸ್, ಸಮಥಿಂಗ್ ವಿಚ್ ಇಸ್ ಸೆಪರೇಟ್, ಸಮಥಿಂಗ್ ವಿಚ್ ಇಸ್ ಡಿಫರೆಂಟ್. ಸೊ ಅದನ್ನ ಡಿಜಿಟಲ್ ಅಂತಾರೆ. ಅನಲಾಗ್ ಸಮಥಿಂಗ್ ವಿಚ್ ಇಸ್ ಕಂಟಿನ್ಯೂಸ್, ದೇರ್ ಇಸ್ ಅ ರೇಂಜ್ ಆಫ್ ವ್ಯಾಲ್ಯೂಸ್, ಯು ಡೋಂಟ್ ನೋ ಎಕ್ಸಾಕ್ಟ್ಲಿ ಬಟ್ ಯು ಕ್ಯಾನ್ ಜಸ್ಟ್ ಪ್ರೆಡಿಕ್ಟ್ ದ ರೇಂಜ್ ಹಂಗೆ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ ಅನಲಾಗ್ ಡೊಮೈನ್ ಅಂತ ಹೇಳ್ತೀನಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಿಮ್ಗೆ ಏನ್ ಓದ್ತೀರಾ ನೀವು ಅಂತಂದ್ರೆ, ನೀವು ನಿಮ್ಮ ಅಕಸ್ಮಾತ್ ನೀವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ, PCMC ಆಗಿದೆ ಅಥವಾ PCME ಆಗಿದ್ರೆ, ನಿಮಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೀವೇನ್ ಓದ್ತೀರಾ, ಬೂಲಿಯನ್ ಆಲ್ಜಿಬ್ರಾ ಓದ್ತೀರಾ, ಗೇಟ್ಸ್, ಲಾಜಿಕ್ ಗೇಟ್ಸ್ ಇದೆಲ್ಲ ಓದ್ತೀರಾ. ಇವನ್ ಫಿಸಿಕ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ, 12th ಫಿಸಿಕ್ಸ್ ಅಲ್ಲಿ ಇದೆ, ಸೆಮಿಕಂಡಕ್ಟರ್ ಫಿಸಿಕ್ಸ್ ಅಲ್ಲಿ. ಸೊ ಗೇಟ್ಸ್ ಓದ್ತೀರಾ, ಬೂಲಿಯನ್ ಆಲ್ಜಿಬ್ರಾ, ಕಾಂಬಿನೇಷನಲ್ ಸರ್ಕ್ಯೂಟ್, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್, ಕೌಂಟರ್ಸ್, ಆಮೇಲೆ ಶಿಫ್ಟ್ ರೆಜಿಸ್ಟರ್ಸ್, ಆ ತರ ಎಷ್ಟೊಂದು ಥಿಂಗ್ಸ್ ಎಲ್ಲ ಇರುತ್ತೆ. ಇಟ್ ಇಸ್ ಸಮಥಿಂಗ್ ವಿಚ್ ಡಿಪೆಂಡೆಂಟ್ ಆನ್ ಮೆಮರಿ, ನಾಟ್ ಡಿಪೆಂಡೆಂಟ್ ಆನ್ ಮೆಮರಿ, ಪ್ರೀವಿಯಸ್ ಸ್ಟೇಟ್, ನೆಕ್ಸ್ಟ್ ಸ್ಟೇಟ್, ಆ ತರ. ಸೊ ಇಟ್ ಇಸ್ ಆಲ್ ಡಿಜಿಟಲ್ ಅಂದ್ರೆ ಕಂಪ್ಲೀಟ್ಲಿ ಯು ವರ್ಕ್ ಆನ್ ಝೀರೋಸ್ ಅಂಡ್ ಒನ್ಸ್ ಅಷ್ಟೇ. ಝೀರೋಸ್ ಅಂಡ್ ಒನ್ಸ್ ಇಟ್ಕೊಂಡ್ರೆ ಎಲ್ಲ ಕೆಲಸ ಇಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಆಗುತ್ತೆ. ಲಾಜಿಕ್ ಗೇಟ್ಸ್ ನೀವು 0 ಅಥವಾ 1 ಫೀಡ್ ಮಾಡ್ತೀರಾ, ನೀವು ಔಟ್ಪುಟ್ ಸಿಗುತ್ತೆ. ಔಟ್ಪುಟ್ ತೆಗೆದು ಇನ್ಪುಟ್ ಹಾಕಿದ್ರೆ ಅದನ್ನೆಲ್ಲ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಹೇಳ್ತಾರೆ. ಬರೀ ಔಟ್ಪುಟ್ ಅಂದ್ರೆ ಬರೀ ಇನ್ಪುಟ್ ಮತ್ತೆ ಔಟ್ಪುಟ್, ಇಫ್ ದೇರ್ ಆರ್ 2 ಸೆಪರೇಟೆಡ್ ಎಂಟಿಟೀಸ್ ಅಂಡ್ ಇಟ್ ಇಸ್ ನಾಟ್ ಡಿಪೆಂಡೆಂಟ್, ದೆನ್ ಇಟ್ ಇಸ್ ಕಾಲ್ಡ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್. ಆ ತರ ಎಲ್ಲ ಸುಮಾರು ನಿಮ್ಗೆ ಓದೋಕೆ ಸಿಗುತ್ತೆ. ಇದೆಲ್ಲ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ದಿಸ್ ವಿಲ್ ಬಿ ಫರ್ದರ್, ಅಂದ್ರೆ ಇದನ್ನ ಇನ್ನು ಬಿಲ್ಡ್ ಮಾಡ್ಕೊಂಡು ಹೋಗಿ ದೀಸ್ ಗೇಟ್ಸ್ ಆರ್ ಟುಗೆದರ್ ಬಿಲ್ಟ್, ಅಂದ್ರೆ ಇದನ್ನೆಲ್ಲ ಸೇರಿಸಿ ನಿಮ್ಗೆ ಮೆಮರಿ ಸಿಗುತ್ತೆ. ಮೆಮರಿ, ಆಮೇಲೆ ಪ್ರೊಸೆಸರ್ಸ್, ಇದರಿಂದನೇ ಬಿಲ್ಡ್ ಮಾಡೋದು. ಫೈನಲಿ ಯು ವಿಲ್ ಗೆಟ್ ಯುವರ್ ಕಂಪ್ಯೂಟರ್. ಸೊ ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ವಾಟ್ ಇಟ್ ಇಸ್ ಬೇಸಿಕಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಹೌ ಇಸ್ ಇಟ್ ರಿಲೇಟೆಡ್ ಟು ಅನಲಾಗ್ ಎಲೆಕ್ಟ್ರಾನಿಕ್ಸ್? ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯು ಯೂಸ್ ಐಸಿ ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಯಾವ್ದ್ರಿಂದ ಮಾಡಿರ್ತಾರೆ? ಸಿಲಿಕಾನ್ ಚಿಪ್ ಇಂದ ಮಾಡಿರ್ತಾರೆ. ಸಿಲಿಕಾನ್ ಅದ್ರೊಳಗೆ ಹೌ ಡಸ್ ಇಟ್ ವರ್ಕ್ ಅಂದ್ರೆ ಅದ್ರೊಳಗೆ ಏನ್ ವರ್ಕಿಂಗ್ ಇದೆ, ಹೌ ಡಸ್ ಇಟ್ ಐಸಿ ವರ್ಕ್, ಅದಕ್ಕೆ ನಿಮ್ಗೆ CMOS ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಅಂತ. ಅದು ಟ್ರಾನ್ಸಿಸ್ಟರ್ ಬೇಸ್ಡ್ ಅದು. ಸೊ ಟ್ರಾನ್ಸಿಸ್ಟರ್ಸ್ ಎಲ್ಲ ಬರೋದು ಅನಲಾಗ್ ಅಲ್ಲಿ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಅನಲಾಗ್ ಎಲೆಕ್ಟ್ರಾನಿಕ್ಸ್. ಅನಲಾಗ್ ಅಲ್ಲಿ ನೀವು ಆಕ್ಚುಲಿ ಫುಲ್ ಡೆಪ್ತ್ ಅಲ್ಲಿ ಹೋದ್ರೆ ಇಟ್ ಇಸ್ ಓನ್ಲಿ ಹೌ ಎಲೆಕ್ಟ್ರಾನ್ ಮೂವ್ಸ್. ಸೊ ಎಲೆಕ್ಟ್ರಾನ್ ಅಂದ್ರೆ ಕರೆಂಟ್ ಹೆಂಗ್ ಫ್ಲೋ, ಕನ್ವೆನ್ಷನಲ್ ಕರೆಂಟ್ ಅಥವಾ ಎಲೆಕ್ಟ್ರಾನ್ ಕರೆಂಟ್ ಎಲ್ಲ ನಿಮಗೆ ಗೊತ್ತಿದೆ.
ಸೊ ಅದು ಯಾವ ಟ್ರಾನ್ಸಿಸ್ಟರ್ ಅಲ್ಲಿ ಹೆಂಗ್ ಫ್ಲೋ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವೆದರ್ ಇಟ್ ಇಸ್ 0 or 1, ಹೈ ಕೊಡುತ್ತಾ ಲೋ ಕೊಡುತ್ತಾ, ಕರೆಂಟ್ ಕೊಡುತ್ತೋ ಕರೆಂಟ್ ಕೊಡಲ್ವೋ. ಸೊ ಥೌಸಂಡ್ಸ್ ಅಂಡ್ ಲ್ಯಾಕ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಟುಗೆದರ್ ಬಿಲ್ಡ್ ಅನ್ ಐಸಿ, ಟುಗೆದರ್ ಬಿಲ್ಡ್ ದ ಕಂಪ್ಯೂಟರ್. ಸೊ ಡೆಪ್ತ್ ಅಲ್ಲಿ ಹೋದ್ರೆ ದಟ್ ಇಸ್ ಕಾಲ್ಡ್ ಎಸ್ ಅನಲಾಗ್. ಸೊ ಮೇಲೆ ಸರ್ಫೇಸ್ ಅಲ್ಲೇ ವರ್ಕ್ ಮಾಡಿ ಇಫ್ ಯು ವಾಂಟ್ ಟು ಬಿಲ್ಡ್ ಥಿಂಗ್ಸ್ ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ನೀವು ಇನ್ನೂ ಹೈ ಲೆವೆಲ್ ಹೋಗ್ತೀರಾ ಅಂತಂದ್ರೆ ಹೌ ಪ್ರಾಸೆಸರ್ಸ್, ಕಂಟ್ರೋಲರ್ಸ್ ಅದೆಲ್ಲ ವರ್ಕ್ ಹೆಂಗಾಗುತ್ತೆ ಅಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಎಂಬೆಡೆಡ್ ಸಿಸ್ಟಮ್ಸ್. ಸೊ ಅಂಡ್ ದೆನ್ ಆನ್ ಯೂಸಿಂಗ್ ದೋಸ್ ಥಿಂಗ್ಸ್ ಯುವರ್ ಫೋನ್ ಅದ್ರ ಮೇಲೆ ಆಗಿರೋದು, ಇವನ್ ವಾಷಿಂಗ್ ಮಷೀನ್, ರೆಫ್ರಿಜರೇಟರ್ಸ್, ಕಂಪ್ಯೂಟರ್, ಅಂದ್ರೆ ಲ್ಯಾಪ್ಟಾಪ್ ಇರುತ್ತೆ, ಇಲ್ಲಿ ನಿಮ್ PCs ಇರುತ್ತೆ. ಸೊ ದಟ್ ಇಸ್ ಆಲ್ ಬಿಲ್ಟ್ ಯೂಸಿಂಗ್ ಪ್ರಾಸೆಸರ್ಸ್. ನಿಮ್ಗೆ ಗೊತ್ತು i5 i7 ಕೋರ್ ಪ್ರಾಸೆಸರ್ ಅದು ಇದು ಅಂತ ನೀವು ನೋಡಿರ್ತೀರಾ. ಸೊ ದಟ್ ಪ್ರಾಸೆಸರ್ ಇಸ್ ನಥಿಂಗ್ ಬಟ್ ಬಿಲ್ಟ್ ಫ್ರಮ್ ದೀಸ್ ICs. ಸೊ ದಟ್ ಇಸ್ ದ ಬೇಸಿಕ್ ಥಿಂಗ್. ಇದು ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಿಮಗೆ ಬೇಸಿಕ್ ಸಿಗುತ್ತೆ. ಹಾಗಾದ್ರೆ ಕಮ್ಯುನಿಕೇಶನ್ ಅಲ್ಲಿ ಏನ್ ಸಿಗುತ್ತೆ ಅಂತ, ಕಮ್ಯುನಿಕೇಶನ್ ನಿಮಗೆ ಸಿಗ್ನಲ್ ಸ್ವಲ್ಪ ಅದ್ರ ಬಗ್ಗೆ ಓದ್ತೀರಾ, ಟ್ರಾನ್ಸ್ಮಿಷನ್ ಅಥವಾ ರಿಸೀವರ್, ಟ್ರಾನ್ಸ್ಮಿಟರ್, ಪ್ರಾಪಗೇಷನ್ ಹೆಂಗಾಗುತ್ತೆ, ಮಾಡ್ಯುಲೇಷನ್ ಹೆಂಗ್ ಮಾಡ್ತೀರಾ, ಅಟೆನ್ಯೂಯೇಷನ್ ಹೆಂಗ್ ಮಾಡ್ತೀರಾ, ಫ್ರೀಕ್ವೆನ್ಸಿ. ಸೊ ಅದೆಲ್ಲ ಕಮ್ಯುನಿಕೇಶನ್, ಸ್ಯಾಟಲೈಟ್ ಕಮ್ಯುನಿಕೇಶನ್. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅಂದ್ರೆ ರೇಂಜ್, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಹೌ ಟು the signal distort ಆಗದೇನೆ ಇನ್ಫಾರ್ಮೇಶನ್ ಅಂದ್ರೆ ವಿತೌಟ್ ಗೆಟಿಂಗ್ ಇಟ್ ಲಾಸ್ಟ್ ಆರ್ ಡಿಸ್ಟಾರ್ಟೆಡ್, ಹೌ ಡು ಯು ಟ್ರಾನ್ಸ್ಮಿಟ್ ಫ್ರಮ್ ಒನ್ ಪ್ಲೇಸ್ ಟು ಅದರ್, ದೂರದ ತನಕ ಹೆಂಗಾಗುತ್ತೆ. ಸೊ ದಟ್ ಇಸ್ ಆಲ್ ಕಮ್ಯುನಿಕೇಶನ್ ಬೇಸಿಸ್. ಇಟ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ರೇಡಿಯೋ ಫ್ರೀಕ್ವೆನ್ಸೀಸ್, ಅದ್ರ ಮೇಲೆ ಅಂದ್ರೆ ಯು ಮಾಡ್ಯುಲೇಟ್. ಸೊ ಅದೆಲ್ಲ ಕಮ್ಯುನಿಕೇಶನ್ ಅಲ್ಲಿ ಬರುತ್ತೆ. ಅಷ್ಟು ಐಡಿಯಾ ನನಗಿಲ್ಲ, ಬಟ್ ಈ ತರ ಇರುತ್ತೆ ಅಂತ ನನಗೆ ಬೇಸಿಕ್ ಗೊತ್ತಿದೆ. ಸೊ ಇದು ಕಮ್ಯುನಿಕೇಶನ್ ನಿಮಗೆ ಸಿಗುತ್ತೆ. ಹಾಗಾದ್ರೆ ನಿಮಗೆ ಇನ್ನೊಂದು ಬೇಸಿಕ್ ಎಷ್ಟೊಂದು ಜನ ಕೇಳ್ತಾರೆ, ಎಂಬೆಡೆಡ್ ಸಿಸ್ಟಮ್ಸ್ ಬೇಸಿಕಲಿ ಹೆಂಗಿರುತ್ತೆ ಅಂತ. ಇಟ್ ಇಸ್ ಎಂಬೆಡೆಡ್ ಸಿಸ್ಟಮ್ಸ್ ಅಂದ್ರೆ ಯು ಪ್ರೋಗ್ರಾಮ್ ಅ ಮೈಕ್ರೋ ಕಂಟ್ರೋಲರ್ ಆರ್ ಅ ಮೈಕ್ರೋ ಪ್ರಾಸೆಸರ್. ನಾನು ನಿಮ್ಗೆ ತೋರಿಸ್ತೀನಿ, ಆಕ್ಚುಲಿ ಫಿಸಿಕಲ್ ಆಗಿ ನಿಮ್ಗೆಲ್ಲ ತೋರಿಸ್ತೀನಿ. ನಾನು ಸ್ವಲ್ಪ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಸಬ್ಜೆಕ್ಟ್ಸ್ ಎಲ್ಲ ಐ ವಿಲ್ ಶೋ ಯು ವಾಟ್ ಅಂಡ್ ಆಲ್ ಕಾಂಪೊನೆಂಟ್ಸ್ ಆರ್ ಯೂಸ್ ಅಂಡ್ ವಾಟ್ ಕ್ಯಾನ್ ಯು ಲರ್ನ್ ಎಕ್ಸ್ಟ್ರಾ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು. ಸೊ ನಿಮ್ಗೆ ಅಷ್ಟು ತೋರಿಸ್ತೀನಿ ಏನೇನು ಹೆಂಗೆ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತಲ್ಲ, ಬಟ್ ಲೈಕ್ ವಾಟ್ ಆರ್ ದ ಥಿಂಗ್ಸ್ ನೀವು ನೋಡಬಹುದು ಅಂತ. ಸೊ ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ಇಟ್ ಇಸ್ ಬೇಸಿಕಲಿ ಓಕೆ ತೋರಿಸೋಣ. ಇಲ್ಲಿಂದಾನೆ ಶುರು ಮಾಡೋಣ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ Arduino. ಆಯ್ತಾ, Arduino ಇಸ್ ಅ ಕಂಪನಿ. ದಿಸ್ ಬೋರ್ಡ್ ಇಸ್ ಕಾಲ್ಡ್ ಎಸ್ Arduino Uno ಅಂತ. Arduino is a company which manufactures such kind of boards. This is a microcontroller. ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ, ಮೈಕ್ರೋ ಕಂಟ್ರೋಲರ್ ಅಲ್ಲಿ ಈ ಪಾರ್ಟ್ ಇದೆ ನೋಡಿ ಇಲ್ಲಿ. ಓಕೆ, ಯಾ, ಐ ಥಿಂಕ್ ನೀವು ನೋಡಬಹುದು. ಇದನ್ನ IC ಅಂತ ಹೇಳ್ತಾರೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಬರೀ ದಿಸ್ ಇಸ್ ದ ಮೇನ್ ಥಿಂಗ್ ಆಫ್ ದ ಹೋಲ್ ಇದು ದಿಸ್ ಹೋಲ್ ಬೋರ್ಡ್. ದಿಸ್ ಇಸ್ ದ ಮೇನ್ ಥಿಂಗ್. ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಪೆರಿಫರಲ್ಸ್ ಅಂತಾರೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಈ IC ನಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಪ್ರೊಸೆಸರ್ ಇರುತ್ತೆ, ಮೆಮರಿ ಇರುತ್ತೆ, ಸೊ ಅದೆಲ್ಲ ಇರುತ್ತೆ. ದಿಸ್ ಬೇಸಿಕಲಿ ದಿಸ್ IC ಕ್ಯಾನ್ ಡೂ, ಈ IC ಪಾರ್ಟ್ ಇದೆಯಲ್ಲ, ದಿಸ್ ಕ್ಯಾನ್ ಡೂ ದ ಬೇಸಿಕ್ ಫಂಕ್ಷನ್ಸ್ ಆಫ್ ಅ ಕಂಪ್ಲೀಟ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಏನಿರುತ್ತೆ ಅದೇನೇನ್ ಮಾಡಬಹುದು, ಬೇಸಿಕ್ ಆಪರೇಷನ್ಸ್ ಅದೆಲ್ಲ ಈ IC ಬೇಕಾದ್ರೂ ಮಾಡುತ್ತೆ. ನೀವು ಪ್ರೋಗ್ರಾಮ್ ಮಾಡ್ಬೇಕಷ್ಟೇ ಇದನ್ನ. ಇಲ್ಲಿ ನಿಮ್ಗೆ ಡಿಸ್ಪ್ಲೇ, ಕೀಬೋರ್ಡ್, ಅದು ಇದು ಮಾನಿಟರ್ ಎಲ್ಲ ನಿಮ್ಗೆ ಸಿಗುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಅದಿರಲ್ಲ. ಬೇಕಾದ್ರೆ ಇಂಟರ್ಫೇಸ್ ಮಾಡಬಹುದು, ತೊಂದರೆ ಇರಲ್ಲ. ಸೊ ಈ IC ನಲ್ಲಿ ಏನ್ ಮಾಡ್ತೀರಾ ನೀವು, ಲ್ಯಾಪ್ಟಾಪ್ ಅಲ್ಲಿ ನೀವೇನ್ ಮಾಡ್ತೀರಾ, ಪ್ರೋಗ್ರಾಮ್ ಎಲ್ಲ ಬರೆದ್ಬಿಟ್ಟು ಇದಕ್ಕೆ ಹಾಕ್ತೀರಾ, ಇದಕ್ಕೆ ಪ್ರೋಗ್ರಾಮ್ ಮಾಡ್ತೀರಾ. ಈ IC ಒಳಗಿರೋ ಮೆಮರಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಬರೀ ಇದನ್ನ ನೀವು ಪವರ್ ಮಾಡಿದ್ರೆ, ಇದಕ್ಕೆ ನೀವು ಪವರ್ ಕೊಟ್ರೆ, ಬ್ಯಾಟ್ರಿಯಿಂದ ಕನೆಕ್ಟ್ ಮಾಡಿ ಹೆಂಗ ಒಂದು ಪವರ್ ಮಾಡಿದ್ರೆ ಆ ಇನ್ಸ್ಟ್ರಕ್ಷನ್ಸ್ ಏನೇನು ನೀವು ಕಳ್ಸಿರ್ತೀರಾ ಇದಕ್ಕೆ ಅದೆಲ್ಲ ಎಕ್ಸಿಕ್ಯೂಟ್ ಆಗಕ್ಕೆ ಶುರು ಆಗುತ್ತೆ. ದೆನ್ ಇಟ್ ಡಸ್ ದ ಕಂಪ್ಯೂಟಿಂಗ್ ವರ್ಕ್. ನೀವು ಅಡಿಷನ್ ಏನಾರು ಮಾಡಿಸಿದ್ರೆ ಇದು ಅಡಿಷನ್ ಮಾಡುತ್ತೆ, ಬೇಕಾರೆ ಹಂಗೆ ನೀವು ಇನ್ನೇನೋ ಮಾಡಿಸ್ತೀನಿ ಅಂತಂದ್ರೆ ಮಾಡುತ್ತೆ. So this microcontroller can do a job which is done by the computer, basic operations ಏನಿದೆ. ಸೊ ಇದು ಆಕ್ಚುಲಿ ತುಂಬಾ ಒಂಥರ ಟಾಪ್ ಎಂಡ್ ಅಂತಂದ್ರೆ ಇದಕ್ಕೆ ಹಾರ್ಡ್ ವರ್ಕ್ ಜಾಸ್ತಿ ಬೇಕಾಗಿಲ್ಲ. ಅಂದ್ರೆ ಆಲ್ಮೋಸ್ಟ್ ಎಷ್ಟೊಂದು ಇನ್ಬಿಲ್ಡ್ ಫಂಕ್ಷನ್ ಸಿಕ್ಬಿಡುತ್ತೆ ವಿಚ್ ವಿಲ್ ಡೂ ದ ಜಾಬ್ ಫಾರ್ ಯು. ಅಂದ್ರೆ ಏನೇನ್ ಬೇಕೋ ನಿಮ್ಗೆ ಈಸಿಯಾಗಿ ಮಾಡಿಸ್ಬಿಡುತ್ತೆ ನಿಮ್ಗೆ. ಹಂಗೆ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಇದನ್ನ ಪಿಕ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಂದ್ರೆ ಇನ್ನೊಂಥರ ಹೈಯರ್ ಲೆವೆಲ್, ಅಂದ್ರೆ ತುಂಬಾ ಇನ್ನು ಡೆಪ್ತ್ ಅಲ್ಲಿ ನೀವು ಇದನ್ನ ಪ್ರೋಗ್ರಾಮ್ ಮಾಡೋದು ಕಲ್ತ್ಬಿಟ್ರೆ ಅಂತ ನೀವು ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಲೆವೆಲ್ ಇದೆ ಅಂತ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಬಿಕಾಸ್ ಇದನ್ನ ಪ್ರೋಗ್ರಾಮ್ ಮಾಡೋದು ಕಷ್ಟ, ಇದರಲ್ಲಿ ಅಂದ್ರೆ ರನ್ ಮಾಡೋದು ಸುಮಾರು ಎರರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ವಿತೌಟ್ ನೀವು ಏನೋ ಎರರ್ಸ್ ಎಲ್ಲ ನೀವು ಮಾಡಿದ್ರೆ, ಸೊ ಇದರಲ್ಲಿ ಮೇನ್ IC ಇಲ್ಲಿ ನಿಮ್ಗೆ ಕಾಣುತ್ತೆ. ಇದು ಆತರ ಎಷ್ಟೊಂದು ಬೇರೆ ಇಲ್ಲೊಂದಿದೆ. ಸೊ ಅದರ ಎಷ್ಟೊಂದು ಸಿಗುತ್ತೆ. ಇದರಲ್ಲಿ ಆಸಿಲೇಟರ್ಸ್ ಇರುತ್ತೆ, ಇದೆಲ್ಲ LEDs ಅಂತ ಹೇಳ್ತಾರೆ. ಇನ್ನು ನಿಮ್ಗೆ ಬಜರ್ ಸಿಗುತ್ತೆ. ಬಜರ್ ಅಂದ್ರೆ ಅಂದ್ರೆ ಲೈಕ್ ಒಂದು ಪಿ ಅಂತ ಯಾವ ಸೌಂಡ್ ಇರುತ್ತೋ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಪ್ರೋಗ್ರಾಮ್ ಮಾಡಿದ್ರೆ ಬಜರ್ ಯೂಸ್ ಮಾಡ್ಬೋದು. ಸ್ವಿಚಸ್ ಇದೆ, ಎಷ್ಟೊಂದು ಸ್ವಿಚ್. ಸೊ ಇದನ್ನೆಲ್ಲ ಪ್ರೆಸ್ ಮಾಡಿ ನೀವು ಇಂಟರಪ್ಟ್ ಎಲ್ಲ ಕೊಡ್ಬೋದು. ಇದು ಒತ್ತಿದ್ರೆ ಇನ್ನೇನೋ ಆಗ್ಬೇಕು, ಇದನ್ನ ಒತ್ತಿದ್ರೆ ಇನ್ನೇನೋ ಆಗ್ಬೇಕು. ಸೊ ಆ ತರ ಎಲ್ಲ ಎಷ್ಟೊಂದು ನಿಮ್ಗೆ ಫಂಕ್ಷನಾಲಿಟಿ ಸಿಗುತ್ತೆ. ಬಟ್ ಮೇನ್ ಕಂಪ್ಯೂಟೇಷನ್ ಏನಂದ್ರೆ ಇದು ಮಾಡುತ್ತೆ. ಇದನ್ನ ನೀವು ಪ್ರೋಗ್ರಾಮ್ ಮಾಡಬೇಕು, ಇದರಲ್ಲಿ ಸ್ಟೋರ್ ಮಾಡಬೇಕು, ಪ್ರೋಗ್ರಾಮ್ ಹಾಕ್ಬಿಟ್ಟು ನೀವು ಪವರ್ ಕೊಡ್ತೀನಿ ಅಂತಂದ್ರೆ ಇಟ್ ವಿಲ್ ಡೂ. ನೀವೇನೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರಾ ಅದೆಲ್ಲ ಇದು ಹೆಲ್ಪ್ ಮಾಡುತ್ತೆ ಮಾಡಕ್ಕೆ. ಸೊ ಇದು ಎಕ್ಸ್ಟ್ರಾ ನಿಮ್ಗೆ ಕೊಟ್ಟಿರೋದು ಬ್ಯಾಟ್ರಿ ಹಾಕಕ್ಕೆ ನಿಮ್ಗೆ ಗೊತ್ತಿರ್ತೀವಿ, ನೀವು ನೋಡಿರ್ತೀರ. ಸೊ ಇದೊಂದು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಿರುತ್ತೆ. ಹಾಗೆ ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ, ಬೇರೆ ಮೈಕ್ರೋ ಕಂಟ್ರೋಲರ್ಸ್ ಇರುತ್ತೆ. 8051, 8086 ಆರ್ಮ್ ಪ್ರಾಸೆಸರ್ಸ್ ಅಂದ್ರೆ ಅಡ್ವಾನ್ಸ್ ರಿಸ್ಕ್ ಮಷೀನ್ ಅಂತ. ಅದು ನಿಮ್ಗೆ
ನಿಮ್ಮ ಫೋನ್ಸ್ ಅಲ್ಲಿ ಏನಿರುತ್ತೆ, ಯುವರ್ ಫೋನ್ಸ್ ಆರ್ ವರ್ಕಿಂಗ್ ಆನ್ ದ ಯೂಸಿಂಗ್ ಆರ್ಮ್ ಪ್ರೊಸೆಸರ್ಸ್. ನೀವು ಯಾವ ಫೋನ್ ಯೂಸ್ ಮಾಡ್ತಿರ್ತೀರಾ ಅದರಲ್ಲಿ ಆರ್ಮ್ ಪ್ರೊಸೆಸರ್ ಇದ್ದೇ ಇದೆ, ಕನ್ಫರ್ಮ್ಡ್. ಸೊ ಅದನ್ನೆಲ್ಲ ಸೆಪರೇಟ್ ಆಗಿ ಪ್ರೋಗ್ರಾಮ್ ಮಾಡೋದನ್ನ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಪ್ರೋಗ್ರಾಮ್ ಆಗ್ಬಿಟ್ಟು ಯು ಮೇಕ್ ಇಟ್ ಡೂ ಥಿಂಗ್ಸ್, ದಟ್ ಇಸ್ ಕಾಲ್ಡ್ ಎಸ್ ಎಂಬೆಡೆಡ್ ಸಿಸ್ಟಮ್ಸ್. ಇದು ಒಂದು ಬೇಸಿಕ್ ವ್ಯೂ ಬರೀ ಎಂಬೆಡೆಡ್ ಸಿಸ್ಟಮ್ಸ್ ಬಗ್ಗೆ. ನೆಕ್ಸ್ಟ್ ನೋಡೋಣ ಸಬ್ಜೆಕ್ಟ್ಸ್ ಏನೇನು ನೀವು ಓದ್ತೀರಾ ಅಂತ. ಮೊದಲಿಂದ ಶುರು ಮಾಡ್ತೀನಿ. ಇಲ್ಲಿ ತನಕ ನಾನು ಏನೇನು ಸಬ್ಜೆಕ್ಟ್ಸ್ ಎನ್ಕೌಂಟರ್ ಮಾಡಿದ್ದೀನಿ. ಸೊ ಇದೆಲ್ಲ ಫಸ್ಟ್ 4 ಸೆಮಿಸ್ಟರ್ ಅಲ್ಲಿ, ನಾನು 4 ಸೆಮಿಸ್ಟರ್ಸ್ ಮುಗಿಸಿದ್ದೀನಿ. ಸೊ ಪ್ರತಿ ಸೆಮಿಸ್ಟರ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ. M1, M2, M3, M4 ಅಂತಾರೆ. ಸೊ ಈಚ್ ಫಾರ್ ಈಚ್ ಸೆಮಿಸ್ಟರ್. ಸೊ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ, ಅದು ಕಾಮನ್ ಫಾರ್ ಆಲ್ ಬ್ರಾಂಚಸ್. ನೆಕ್ಸ್ಟ್ ನಿಮಗೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಇರುತ್ತೆ, ಅದು ಫಸ್ಟ್ ಇಯರ್ ಅಲ್ಲಿ ಮುಗಿಸ್ಬಿಡ್ತಾರೆ. ಸೊ ಅದೇನು ಜಾಸ್ತಿ ಇಂಪಾರ್ಟೆಂಟ್ ಇರಲ್ಲ, ಅಷ್ಟೊಂದೇ ನಿಮ್ಗೆ ಬೇಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ನೆಟ್ವರ್ಕ್ ಅನಾಲಿಸಿಸ್ ಅಂತ. ಇದರಲ್ಲಿ ನೀವು ಸ್ವಲ್ಪ ಎಲೆಕ್ಟ್ರಿಕಲ್ ಬಗ್ಗೆ ಓದ್ತೀರಾ. ಎಲೆಕ್ಟ್ರಿಕಲ್ ಬ್ರಾಂಚ್ ಸಬ್ಜೆಕ್ಟ್ ಇದು. ಇದರಲ್ಲಿ KCL, KVL ಮತ್ತೆ ಸರ್ಕ್ಯೂಟ್ಸ್, ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಇಂಡಕ್ಟರ್ಸ್ ಇದ್ರ ಬಗ್ಗೆ ಎಲ್ಲ ಓದ್ತೀರಾ. ಇಂಪಾರ್ಟೆಂಟ್ ಇದೆ ಇದು. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಅಂತ. ಇದರಲ್ಲಿ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಸ್ಟಾಟಿಕ್ಸ್, ಮ್ಯಾಗ್ನೆಟಿಸಮ್, ಬಯೋಸಾವರ್ಟ್ಸ್ ಲಾ ಇದೆಲ್ಲ ಓದಿರ್ತೀರಲ್ಲ. ಮತ್ತೆ ಇದನ್ನ ಓದ್ತೀರಾ, ಬಟ್ 3D ನಲ್ಲಿ ಓದ್ತೀರಾ. ಅದರಲ್ಲಿ ನೀವು 2D ನಲ್ಲಿ ಡಿರೈವೇಶನ್ ಮಾಡಿದ್ರೆ ಇಲ್ಲಿ 3D ಆಗುತ್ತೆ. ನೆಕ್ಸ್ಟ್ C ಪ್ರೋಗ್ರಾಮಿಂಗ್ ಫಸ್ಟ್ ಇಯರ್ ಅಲ್ಲಿ ಓದ್ತೀರಾ, ಅದು ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ಓದಬೇಕು. ಇನ್ನೊಂದು ಡೇಟಾ ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಪ್ರಾಬ್ಲಿ ಸೆಕೆಂಡ್ ಇಯರ್ ಅಲ್ಲಿ ಹೇಳ್ಕೊಡ್ತಾರೆ. ನಮಗೆ ಸೆಕೆಂಡ್ ಇಯರ್ ಅಲ್ಲಿ ಇತ್ತು ಡೇಟಾ ಸ್ಟ್ರಕ್ಚರ್ಸ್. ಅದು ಕಂಪ್ಯೂಟರ್ ಸೈನ್ಸ್ ಯಾರ್ಯಾರು ಓದಿರ್ತೀರಾ, PCMC ಯಾರ್ಯಾರು ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಟ್ ಇಸ್ ಬೇಸ್ಡ್ ಆನ್ ದಟ್ ಓನ್ಲಿ. ನೆಕ್ಸ್ಟ್ ಸೆಮಿಕಂಡಕ್ಟರ್ ಡಿವೈಸಸ್ ಅಂಡ್ ಸರ್ಕ್ಯೂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನಿಮ್ಗೆ ಐ ಥಿಂಕ್ ಸ್ಕಿಪ್ ಮಾಡಿರ್ತಾರೆ ಇವಾಗ ಕಾಲೇಜಲ್ಲಿ. ಸೊ ಅದು ಇಂಪಾರ್ಟೆಂಟ್ ಇದೆ. ಲೈಕ್ ಬೇಸಿಕ್ಸ್ ಆಫ್ ಡಯೋಡ್, ಟ್ರಾನ್ಸಿಸ್ಟರ್, ಆಮೇಲೆ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಇರುತ್ತೆ. ಡಯೋಡ್, ಆಮೇಲೆ ಟ್ರಾನ್ಸಿಸ್ಟರ್ಸ್ ಎಲ್ಲ ಎಷ್ಟೊಂದಿದೆ. ನೀವು ನಾರ್ಮಲ್ ಟ್ರಾನ್ಸಿಸ್ಟರ್ ಅದನ್ನ BJT ಅಂತಾರೆ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ. ಆತರ ಇನ್ನೊಂದು JFET ಅಂತಿದೆ, MOSFET ಅಂತಿದೆ. MOS ಅಂದ್ರೆ ಆಲ್ರೆಡಿ ಹೇಳಿದ್ದೆ ನಾನು, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. JFET ಅಂದ್ರೆ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಸೊ ಆತರ ಎಷ್ಟೊಂದು ನಿಮಗೆ ಡಿಫ್ರೆಂಟ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ಸ್ ಹೇಳ್ಕೊಡ್ತಾರೆ. ಬರೀ ಟ್ರಾನ್ಸಿಸ್ಟರ್ ಅಲ್ಲಿ ಅದರಿಂದ ಏನೇನು ಬಿಲ್ಡ್ ಮಾಡಬಹುದು. ಟ್ರಾನ್ಸಿಸ್ಟರ್ಸ್ ಇಂದ ಬೇಸಿಕಲಿ ನೀವು ಸ್ವಿಚ್ ಕ್ರಿಯೇಟ್ ಮಾಡಬಹುದು, ಆಂಪ್ಲಿಫೈರ್ ಕ್ರಿಯೇಟ್ ಮಾಡಬಹುದು, ಆಮೇಲೆ ಮುಂದೆ ನೀವು ಫಿಲ್ಟರ್ಸ್ ಎಲ್ಲ ಕ್ರಿಯೇಟ್ ಮಾಡಬಹುದು. ಸೊ ಅದಕ್ಕೆಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ, ಹೆಂಗೆ ಫಿಲ್ಟರ್ಸ್, ಆಸಿಲೇಟರ್ಸ್ ಆಗ್ಲಿ, ಇನ್ನೇನೋ ಇದು ಮಾಡೋದಾಗ್ಲಿ, ಫಿಲ್ಟರ್ಸ್, ಆಸಿಲೇಟರ್ಸ್, ಇನ್ನೇನಂದ್ರೆ ಆಂಪ್ಲಿಫೈರ್ಸ್. ಸೊ ಇದನ್ನೆಲ್ಲ ನೀವು ಸರ್ಕ್ಯೂಟ್ ಎಲ್ಲ ಬಿಲ್ಡ್ ಮಾಡಬೇಕು, ರನ್ ಮಾಡಬೇಕು ಅಂತಂದ್ರೆ ಅದನ್ನ ಸೆಮಿಕಂಡಕ್ಟರ್ಸ್ ಅಂತಾರೆ. ನಾನು ನಿಮ್ಗೆ ಒಂದು ಟ್ರಾನ್ಸಿಸ್ಟರ್ ತೋರಿಸ್ತೀನಿ. ಸೊ ಇದನ್ನ ಬೇಸಿಕಲಿ ಟ್ರಾನ್ಸಿಸ್ಟರ್ ಅಂತಾರೆ. ಟ್ರಾನ್ಸಿಸ್ಟರ್ ನಿಮಗೆ ಗೊತ್ತಿದೆ 3 ಇರುತ್ತೆ ಅಂತ, 3 ಟರ್ಮಿನಲ್ ಡಿವೈಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ 3 ಟರ್ಮಿನಲ್ಸ್, ಗೇಟ್, ಡ್ರೈನ್, ಸೋರ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಟ್ರಾನ್ಸಿಸ್ಟರ್. ಬೇರೆ ತರ ಟ್ರಾನ್ಸಿಸ್ಟರ್ಸ್ ಸಿಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ನಿಮಗೆ. ಇದನ್ನ ಕೆಪಾಸಿಟರ್ ಅಂತಾರೆ. ನೀವು ನೋಡಿರ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಇದನ್ನ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಅಂತಾರೆ. ಇದರಲ್ಲಿ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಒಳಗಡೆ ನಡೆಯುತ್ತೆ. ಈ ಒಂಥರ ಡ್ರಮ್ ತರ ಇದೆ. ಫೋಕಸ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ಓಕೆ ಬರ್ದಿರುತ್ತೆ ಎಷ್ಟು ಹೈಯೆಸ್ಟ್ ವೋಲ್ಟೇಜ್ ಕೊಡಬೇಕು, ಎಷ್ಟು ಕೆಪಾಸಿಟೆನ್ಸ್ ಅಂತೆಲ್ಲ ಇದರಲ್ಲಿ ಇರುತ್ತೆ. ಇದನ್ನ ನಿಮ್ಗೆ ಇದನ್ನ ಸೆರಾಮಿಕ್ ಕೆಪಾಸಿಟರ್ ಅಂತ ಹೇಳ್ತೀವಿ. ಸ್ವಲ್ಪ ದೂರದಿಂದಾನೇ ತೋರಿಸ್ತೀನಿ. ಸೆರಾಮಿಕ್ ಕೆಪಾಸಿಟರ್ ಅಂತ. ಸೊ ಇದು ಬೇರೆ ತರ ಆತರ ಎಷ್ಟೊಂದು ನಿಮ್ಗೆ ಡಿಫ್ರೆಂಟ್ ಕೆಪಾಸಿಟರ್ಸ್ ಸಿಗುತ್ತೆ. ಹಾಗೆ ನಿಮ್ಗೆ ತೋರಿಸ್ಬೇಕಂತಂದ್ರೆ ಇದನ್ನ ಪೊಟೆನ್ಶಿಯೋಮೀಟರ್ ಅಂತಾರೆ. ನೀವು ಪೊಟೆನ್ಶಿಯೋಮೀಟರ್ ನೀವು ಎಕ್ಸ್ಪೆರಿಮೆಂಟ್ ನೀವು ನೋಡಿರ್ತೀರಾ, ಅಂದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ ಪೊಟೆನ್ಶಿಯೋಮೀಟರ್ ಅಂತ. ಸೊ ದಿಸ್ ಇಸ್ ಬೇಸಿಕಲಿ, ಇದನ್ನ ಆಕ್ಚುಲಿ ನೀವು ತಿರುಗಿಸಬಹುದು ಆ ಕಡೆ ಈ ಕಡೆ. ಇಲ್ಲಿ ನೀವು ಕನೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ರೆಸಿಸ್ಟೆನ್ಸ್ ಬೇಕೋ ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಇದರಿಂದ ಮಾಡಬಹುದು. ಸೊ ನಿಮ್ಗೆ ಸ್ಪೆಸಿಫಿಕ್ ಆಗಿ ನಿಮ್ಗೆ IC ಅಂತ ಹೇಳಿದ್ನಲ್ಲ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ IC. ಐ ಥಿಂಕ್ ಇದು ಆಂಡ್ ಗೇಟ್ ಅಥವಾ ಯಾವ್ದಾದ್ರು IC ಇರಬೇಕು. ನಾನು ನಂಬರ್ ನೋಡ್ಬೇಕು ಸರಿಯಾಗಿ, ಇವಾಗ ಕಾಣಲ್ಲ. ಸೊ ಇದನ್ನ IC ಅಂತ ಹೇಳ್ತಾರೆ. ಈ ತರ ನಿಮ್ಗೆ ದಿಸ್ ಇಸ್ ಅ 14 ಪಿನ್ IC. ಇಲ್ಲಿ 7 ಈ ಕಡೆ 7 ಈ ಕಡೆ ಸಿಗುತ್ತೆ ನಿಮ್ಗೆ. ಸೊ ಹತ್ರ ತಂದ್ರೆ ಫೋಕಸ್ ಆಗೋದಿಲ್ಲ, ಬಟ್ ನೋಡೋಣ. ಸೊ ಈ ತರ ಇರುತ್ತೆ ನಿಮ್ಗೆ IC. ಸೊ ಇದರಲ್ಲಿ ಬರ್ತಿರುತ್ತೆ, ಅದರ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ IC ಏನ್ ಕೆಲಸ ಮಾಡುತ್ತೆ ಇದಂತ. ಸೊ ದಿಸ್ ಇಸ್ ಕಾಲ್ಡ್ ಎನ್ IC. ನೀವು ಇದನ್ನ ಪ್ರೋಗ್ರಾಮ್ ಮಾಡಬೇಕು, ಇದನ್ನ ಹಾಕ್ಬಿಟ್ಟು ಇದಕ್ಕೆ ಯೂಸ್ ಮಾಡಬೇಕು, ಇದೆಲ್ಲ ನಿಮ್ಗೆ ಇಷ್ಟ, ಇಂಟ್ರೆಸ್ಟ್ ಅಂತಂದ್ರೆ ನೀವು EC ತಗೊಳ್ಬಹುದು. ಅದು ಬಿಟ್ಟು ನಿಮ್ಗೆ ಬೇರೆ ಏನಾದ್ರು ತೋರಿಸ್ಬೇಕಂತ ಇದನ್ನ ಅಸಾರ್ಟೆಡ್ ರೆಸಿಸ್ಟೆನ್ಸ್ ಬಾಕ್ಸ್ ಅಂತಾರೆ. ಇದ್ರಲ್ಲಿ ನಿಮ್ಗೆ ಎಲ್ಲಾ ತರದ ರೆಸಿಸ್ಟೆನ್ಸಸ್ ಸಿಗುತ್ತೆ, ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ ರೆಸಿಸ್ಟೆನ್ಸ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದೊಂದು. ಅದು ಬಿಟ್ರೆ ನಿಮ್ಗೆ ಇದು ನೀವು ನೋಡಿರ್ತೀರಾ LED, ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ LED ಇರುತ್ತೆ. ಇದೊಂದು ಇವಾಗ ಸದ್ಯಕ್ಕೆ ನಿಮ್ಗೆ ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಇದನ್ನ RGB LED ಅಂತಾರೆ, ರೆಡ್, ಗ್ರೀನ್, ಬ್ಲೂ ಅಂತ. ಸೊ ಇದನ್ನ ನೀವು ಕರೆಕ್ಟ್ ವೋಲ್ಟೇಜ್ ಕೊಟ್ಟರೆ ನೀವು ಇದು 3 ಕಲರ್ ಬೇಕಾದ್ರೂ ಡಿಫ್ರೆಂಟ್ ಆಗಿ ಅಂದ್ರೆ ತೋರ್ಸಕ್ ಶುರು ಮಾಡುತ್ತೆ. ರೆಡ್ ಬೇಕಾದ್ರೂ ಒಂದೇ LED ರೆಡ್ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ, ಗ್ರೀನ್ ಬರುತ್ತೆ. ಮಿಕ್ಸ್ಚರ್ ನೀವು ಮಧ್ಯದ ವ್ಯಾಲ್ಯೂಸ್ ಕೊಡ್ತೀನಿ ಅಂದ್ರೆ ಬೇರೆ ಕಲರ್ ನ ನೀವು ಬರೆಸಬಹುದು ಈ LEDs ಅಲ್ಲಿ. ಇದು ನಾರ್ಮಲ್ ಐ ಥಿಂಕ್ ಒಂದು ವೈಟ್ LED ಅನ್ಸುತ್ತೆ ಇದು. ಸೊ ಅದು ಇನ್ನೊಂದಷ್ಟು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನಿಮ್ಗೆ ಸುಮ್ಮನೆ ತೋರಿಸ್ತಾ ಇದೀನಿ ಅಷ್ಟೇ. ಇದನ್ನ ಸ್ವಿಚ್ ಅಂತ ಹೇಳ್ತಾರೆ. ಸೊ ಮೈಕ್ ಹತ್ರ ಸೌಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಪುಷ್ ಬಟನ್ ಸ್ವಿಚ್ ಅಂತ ಹೇಳಿದ್ದಾರೆ. ಪುಷ್ ಮಾಡಿದ್ರೆ ಸ್ವಿಚ್ ಆಗುತ್ತೆ ಆ ಕಡೆ ಅಥವಾ ಈ ಕಡೆ. ನಿಮ್ಗೆ ಗೊತ್ತಿದೆ ಸ್ವಿಚ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಬಿಟ್ರೆ ಒಂದಷ್ಟು ಸೆನ್ಸರ್ಸ್ ಹಂಗೆ ತೋರಿಸ್ತೀನಿ.
ಇದು ಐ ಥಿಂಕ್ ಓಪನ್ ಮಾಡಿಲ್ಲ ನಾನು ಇನ್ನೂ. DHT11 ಅಂತ, ಇದನ್ನ ಟೆಂಪರೇಚರ್ ಸೆನ್ಸರ್ ಅಂತ ಹೇಳ್ತಾರೆ. ಸೊ ತುಂಬಾ ಅಕ್ಯುರೇಟ್ ಇರಲ್ಲ, ಬಟ್ ಇಟ್ ಪ್ರೋಗ್ರಾಮ್ ಮಾಡಿದ್ರೆ ಇದು ನಿಮಗೆ ಕರೆಕ್ಟ್ ಟೆಂಪರೇಚರ್ ನಿಮ್ಮ ಸರೌಂಡಿಂಗ್ ತೋರಿಸುತ್ತೆ. ಟೆಂಪರೇಚರ್ ಸೆನ್ಸರ್ ಇದೊಂಥರ ನಿಮಗೆ ಸ್ಪೀಕರ್ ಇದ್ದಂಗಿದೆ ನೋಡೋಕ್ಕೆ, ಬಟ್ ಇದನ್ನ ಅಲ್ಟ್ರಾಸಾನಿಕ್ ಸೆನ್ಸರ್ ಅಂತ ಕೂಡ ಹೇಳ್ತಾರೆ. ಅಲ್ಟ್ರಾಸಾನಿಕ್ ಸೆನ್ಸರ್ ಬೇಸಿಕಲಿ ನಿಮಗೆ ಅಲ್ಟ್ರಾಸಾನಿಕ್ ವೇವ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಇಟ್ ವಿಲ್ ಕ್ಯಾಲ್ಕುಲೇಟ್ ದ ಟೈಮ್. ವೇವ್ಸ್ ಹೋಗ್ಬಿಟ್ಟು ಹಿಟ್ ಮಾಡ್ಬಿಟ್ಟು ವಾಪಸ್ ಬಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಆಬ್ಸ್ಟೆಕಲ್ ಇದೆ ಅಂತ ಇದು ಬೇಕಾದ್ರೆ ಮೆಷರ್ ಮಾಡಿ ನಿಮಗೆ ತೋರಿಸುತ್ತೆ. ತುಂಬಾ ಅಕ್ಯುರೇಟ್ ಇರೋದಿಲ್ಲ, ಬಟ್ ಫಾರ್ ಬೇಸಿಕ್ ಪ್ರಾಜೆಕ್ಟ್ಸ್ ಎಲ್ಲ ಇದು ನಿಮಗೆ ವರ್ಕ್ ಆಗುತ್ತೆ. ಸೊ ಅದು ಹಾಗಾದ್ರೆ ಅದು ಬಿಟ್ರೆ ಇದು ನಿಮಗೆ LDR ಸೆನ್ಸರ್ ಅಂತ ಹೇಳ್ತಾರೆ. ಇದರಲ್ಲಿ LDR ಆಕ್ಚುಲಿ ಬರೀ LDR ಸೆನ್ಸರ್ ಅಂದ್ರೆ ನಿಮಗೆ ಈ ಟಾಪ್ ಪಾರ್ಟ್ ನಿಮ್ಗೆ ಏನಿದೆ ಅದು ಮಾತ್ರ ಸಿಗುತ್ತೆ. ಇದು ಒಂಥರ ಸ್ವಲ್ಪ ಕಸ್ಟಮೈಸ್ ಅಷ್ಟೇ, ವಿತ್ ರೆಸಿಸ್ಟರ್ ಎಲ್ಲ ಕೊಟ್ಟಿರ್ತಾರೆ. LDR ಇಸ್ ಬೇಸಿಕಲಿ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಂತ. ಸೊ ನೀವು ಇದನ್ನ ಪ್ರೋಗ್ರಾಮ್ ಮಾಡ್ಬಿಟ್ಟು ಕೈ ಹಿಂಗ್ ಮುಚ್ಚಿದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಏನೋ ನೀವು ಮಾಡಿಸ್ಬೋದು. ಕೈ ಹಿಂಗ್ ತೆಗೆದ್ರೆ ಇದಾಗುತ್ತೆ. ಸೊ ಇದನ್ನೆಲ್ಲ ಟ್ರಾಫಿಕ್ ಲೈಟ್ ಅಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಆ ಥರ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇರುತ್ತೆ. ಕತ್ಲೆ ಹೊತ್ತಾದ್ರೆ ಲೈಟ್ ತಾನಾಗೆ ಆನ್ ಆಗೋಕೆ ಇದನ್ನೆಲ್ಲ ಯೂಸ್ ಮಾಡಬಹುದು. ಲಾಸ್ಟ್ ಇನ್ನೊಂದು ಸೆನ್ಸರ್ ತೋರಿಸ್ತೀನಿ. ಇದನ್ನ ಜೈರೋ ಆಕ್ಸಿಲರೋಮೀಟರ್ ಅಂತಾರೆ. ಇದು ನಿಮ್ ಫೋನ್ಗಳಲ್ಲಿ ಕೂಡ ಇರುತ್ತೆ. ಜೈರೋ ಆಕ್ಸಿಲರೇಟರ್ ಅಂತಂದ್ರೆ ದಿಸ್ ವಿಲ್ ಕ್ಯಾಲ್ಕುಲೇಟ್ XYZ ಆಕ್ಸಿಸ್, ಹಾಗೆ ನಿಮಗೆ ರೊಟೇಷನ್ ಅಂದ್ರೆ ಈ ತರ ರೊಟೇಟ್ ಆಗುತ್ತೋ ಅಥವಾ ಹಿಂಗಿಂಗ್ ರೊಟೇಟ್ ಆಗುತ್ತೋ ಅಥವಾ ಈ ತರ ರೊಟೇಟ್ ಆಗುತ್ತೋ. ಸೊ ಇದೊಂದು ಆಮೇಲೆ ಇದೊಂದು. ಸೊ ಆಲ್ 3 ಡೈರೆಕ್ಷನ್ಸ್ ಅಲ್ಲಿ ನಿಮಗೆ ರೊಟೇಷನ್ ಇದು ಎಷ್ಟು ಡಿಗ್ರೀಸ್ ಇದು ಮಾಡ್ಕೊಡುತ್ತೆ ಅಂತ ಇದು ನೀವು ಪ್ರೋಗ್ರಾಮ್ ಮಾಡಿದ್ರೆ ಇದು ನಿಮಗೆ ತೋರಿಸುತ್ತೆ. ಇದು ನಿಮ್ಮ ಫೋನ್ಗಳಲ್ಲಿ ಇರುತ್ತೆ. ನೀವು ಈ ತರ ಟರ್ನ್ ಮಾಡಿದ್ರೆ ಇಟ್ ವಿಲ್ ಚೇಂಜ್ ತಾನೆ ನಿಮಗೆ ರೊಟೇಟ್ ಇದಾಗುತ್ತೆ. ಸೊ ಅದನ್ನೆಲ್ಲ ಹೆಂಗ್ ಮೆಷರ್ ಮಾಡುತ್ತೆ, ಇದು ಮೆಷರ್ ಮಾಡುತ್ತೆ. ಸೊ ಜೈರೋ ಆಕ್ಸಿಲರೋಮೀಟರ್ ಅಂತ. ಫೈನಲ್ ಆಗಿ ಒಂದು ತೋರಿಸ್ತೀನಿ. ಇದನ್ನ ESP32 ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾಕೆ ತೋರಿಸ್ತದೆ ನನಗೂ ಗೊತ್ತಿಲ್ಲ. ಬೇಸಿಕಲಿ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನೇ ನಿಮಗೆ ಇದೆಲ್ಲ ನಿಮಗೆ ಕೋರ್ಸ್ ಕರಿಕ್ಯುಲಮ್ ಅಲ್ಲಿ ಇರೋದಿಲ್ಲ. ಇದೆಲ್ಲ ಎಕ್ಸ್ಟ್ರಾ ನಾವು ಕಲಿಬೇಕಾಗಿರೋದು. ವಿತ್ Arduino, ವಿತ್ ಪ್ರೋಗ್ರಾಮಿಂಗ್ ಇದನ್ನೆಲ್ಲ ನೀವು ಎಕ್ಸ್ಟ್ರಾ ಕೋರ್ಸಸ್ ಮಾಡ್ಕೊಂಡು ಆನ್ಲೈನ್ ಕೋರ್ಸಸ್ ವರ್ಕ್ಶಾಪ್ಸ್ ಅರೇಂಜ್ ಮಾಡಿ ಎಲ್ಲ ಕಲಿಬೇಕಾಗುತ್ತೆ. ಸೊ ಇದನ್ನ ESP8266 ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಮೈಕ್ರೋ ಕಂಟ್ರೋಲರ್ ಇದೆ. ಇದು ಬೇಸಿಕಲಿ Arduino ಏನ್ ಮಾಡುತ್ತೆ, ಎಲ್ಲ ಇದು ಬೇಕಾದ್ರೂ ಮಾಡುತ್ತೆ ವಿತ್ ವೈಫೈ ಮಾಡ್ಯೂಲ್. ಸೊ ವೈಫೈ ಇದು ವೇವ್ಸ್ ಕ್ರಿಯೇಟ್ ಮಾಡ್ಬಿಟ್ಟು, ಅಂದ್ರೆ ಅದ್ರ ಫ್ರೀಕ್ವೆನ್ಸಿ ರೇಂಜ್ ಇರುತ್ತೆ ವೇವ್ ಲೆಂತ್ ಇದರದು. ಸೊ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಲೋಕಲ್ ಒಂದು ವೈಫೈ ಕ್ರಿಯೇಟ್ ಮಾಡ್ಕೊಡುತ್ತೆ. ಸೊ ದಟ್ ಲೋಕಲ್ ಅಲ್ಲಿ ನಿಮ್ಗೆ ಒಂದಷ್ಟು ಡಿವೈಸಸ್ ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಬೇಕಂದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಯು ಕ್ಯಾನ್ ಲರ್ನ್ ಇನ್ ಎಲೆಕ್ಟ್ರಾನಿಕ್ಸ್. ಇನ್ನೊಂದು ಬೇಕಾಗಿದೆ, ಇದನ್ನ ಸರ್ವೋ ಮೋಟರ್ ಅಂತಾರೆ, ಮೈಕ್ರೋ ಸರ್ವೋ ಅಂತ. ಸೊ ಇದು ಡೈರೆಕ್ಷನ್ ನಿಮಗೆ ರೊಟೇಟ್ ಮಾಡ್ಕೊಡುತ್ತೆ ಬೇಕಾದ್ರೆ. ಸೊ ಕವರ್ ಒಳಗಿದೆ, ನಿಮಗೆ ಸೌಂಡ್ ಬರ್ತಿರುತ್ತೆ, ತಿರ್ಗಿಸುವಾಗ ಆ ತರ ಬರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಅಂತ ಸದ್ಯಕ್ಕೆ. ಈ ಬೇಸಿಕ್ ಇನ್ನೊಂದು ನೀವು ನೋಡಿರ್ತೀರ, ಬ್ರೆಡ್ ಬೋರ್ಡ್ ಅಂತಾರೆ ಇದನ್ನ. ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬ್ರೆಡ್ ಬೋರ್ಡ್ ಇದ್ರ ಮೇಲೆ ನೀವು ಸರ್ಕಿಟ್ಸ್ ಬಿಲ್ಡ್ ಮಾಡಬೇಕು. ಯಾವ್ದು ಬೇಕಾದ್ರೆ ಅನಲಾಗ್ ಸರ್ಕಿಟ್ಸ್ ಏನ್ ಬೇಕಾದ್ರೂ ಇದ್ರಲ್ಲಿ ಬಿಲ್ಡ್ ಮಾಡಬಹುದು. ಇದರಲ್ಲಿ ನೀವು IC ಹಾಕ್ಬಿಟ್ಟು IC ಪ್ರೋಗ್ರಾಮ್ ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ಮಾಡಬಹುದು, ತೊಂದರೆ ಇಲ್ಲ. ಸೊ ಸೆಮಿಕಂಡಕ್ಟರ್ ಡಿವೈಸಸ್ ಹಾಗೆ ಸರ್ಕಿಟ್ಸ್ ಇದೆಲ್ಲ ತೋರಿಸಿದೀನಿ. ಹಾಗೆ ನೆಕ್ಸ್ಟ್ ನಿಮ್ಗೆ ಸಿಗುತ್ತೆ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಅಂತ. ಸೊ ಇದು ನಿಮ್ಗೆ ಬೇಸಿಕಲಿ ಅಂದ್ರೆ ಇಂಟರ್ನಲ್ ಲೆವೆಲ್ ಅಲ್ಲಿ ಪ್ರೊಸೆಸರ್ಸ್ ALU ಅಂತಂದ್ರೆ ಅರಿಥಮೆಟಿಕ್ ಲಾಜಿಕಲ್ ಯೂನಿಟ್ ನಿಮಗೆ ಗೊತ್ತಿದೆ. ಮೆಮರಿ ಮ್ಯಾನೇಜ್ಮೆಂಟ್ ಹೆಂಗಾಗುತ್ತೆ, ಮೆಮರಿ ಹೆಂಗೆ ಇರುತ್ತೆ, RAM, ROM ಅಥವಾ ಕ್ಯಾಶ್ ಮೆಮರಿ, ಆತರ ಕ್ಯಾಶ್ ಲೆವೆಲ್ 1, ಲೆವೆಲ್ 2 ಆತರ ಎಷ್ಟೊಂದು ನಿಮ್ಗೆ. ಸೊ ಬೇಸಿಕಲಿ ಹೌ ಮೆಮರಿ ವರ್ಕ್ಸ್, ಹೌ ಕಂಪ್ಯೂಟರ್ ಡಸ್ ದ ಜಾಬ್, ಹೌ ಹೆಂಗೆ ಸಬ್ಟ್ರಾಕ್ಷನ್ ಅಡಿಷನ್ ಎಲ್ಲ ಇನ್ಸೈಡ್ ದ ಕಂಪ್ಯೂಟರ್ ಡೆಪ್ತ್ ಅಲ್ಲಿ ಹೆಂಗಾಗುತ್ತೆ ಅಂತ ನಿಮಗೆ ಈ ಸಬ್ಜೆಕ್ಟ್ ಅಲ್ಲಿ ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ತಗೊಂಡ್ರೆ ಕಂಪ್ಯೂಟರ್ ಆರ್ಗನೈಸೇಷನ್ ಆರ್ಕಿಟೆಕ್ಚರ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ. ಹಾಗೆ ನಿಮ್ಗೆ ಅನಲಾಗ್ ಕಮ್ಯುನಿಕೇಶನ್ ಅದು ಒಂದು ಸಬ್ಜೆಕ್ಟ್, ಅಂದ್ರೆ ಅನಲಾಗ್ ನಿಮ್ಗೆ ಸರ್ಕಿಟ್ಸ್ ಎಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್. ಸೊ ಅದೆಲ್ಲ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹಾಗೆ ನಿಮ್ಗೆ ಕಮ್ಯುನಿಕೇಶನ್ ಸ್ವಲ್ಪ ಇದು ಬಂದ್ರೆ ಆಂಟೆನಾ ಅಂಡ್ ವೇವ್ ಪ್ರೊಪಗೇಷನ್, ಆಂಟೆನಾಸ್ ಬಗ್ಗೆ ಹೇಳ್ಕೊಡ್ತಾರೆ. ಲಿಟರಲಿ ಅಂದ್ರೆ ತೋರಿಸ್ತಾರೆ, ಅಂದ್ರೆ ಸ್ಮಾಲ್ ಆಂಟೆನಾಸ್ ಹೆಂಗೆ ಅದರಿಂದ ಸಿಗ್ನಲ್ ಎಲ್ಲ ಟ್ರಾನ್ಸ್ಮಿಟ್ ಆಗುತ್ತೆ, ಸೊ ಹೆಂಗೆ ರಿಸೀವ್ ಆಗುತ್ತೆ. ಸೊ ಅದೆಲ್ಲ ಇದ್ರಲ್ಲಿ ಸಿಗುತ್ತೆ. ಹಾಗೆ ಇನ್ನೊಂದು ನಿಮ್ಗೆ ಸಬ್ಜೆಕ್ಟ್ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಅಂತ ಒಂದು ಸಿಗುತ್ತೆ. ಸೊ ಇದರಲ್ಲಿ ನೀವು ಸಿಗ್ನಲ್ಸ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ, ಬೇಸಿಕ್ ಸಿಗ್ನಲ್ಸ್ ಎಷ್ಟೊಂದು ಇರ್ಬೋದು, ಸೈನ್ ವೇವ್ ಅಥವಾ ಡಿಜಿಟಲ್ ಡಿಸ್ಕ್ರೀಟ್ ಸಿಗ್ನಲ್ಸ್ ಇರ್ಬೋದು, ಕಂಟಿನ್ಯೂಸ್ ಇರ್ಬೋದು. ಅದಕ್ಕೆ ನೀವು ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ತೀರಾ, ಸೊ ದಟ್ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದ ಸಿಗ್ನಲ್ ಇಸ್ ಬಿಹೇವಿಂಗ್. ಅದರಲ್ಲಿ ಏನ್ ಇನ್ಫಾರ್ಮೇಶನ್ ಕೋಡ್ ಆಗಿರುತ್ತೆ ಅದನ್ನ ಹೆಂಗೆ ನೀವು ಡಿಕೋಡ್ ಮಾಡಿ ನೀವು ಯೂಸ್ ಮಾಡಬಹುದು. ಸೊ ಅದೆಲ್ಲ ನಿಮಗೆ ಬೇಸಿಕ್ಸ್ ಇದರಲ್ಲಿ ಸಿಗುತ್ತೆ. ಹಾಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಹೇಳಾಯ್ತು, ಎಂಬೆಡೆಡ್ ಸಿಸ್ಟಮ್ಸ್ ಕೂಡ ಹೇಳಾಯ್ತು. ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ಸ್ ಅಂತ, ನಿಮ್ಗೆ ಲಿಟರಲಿ OS ಅಲ್ಲಿ ನಿಮಗೆ ಹೌ ಡಸ್ ದ OS ವರ್ಕ್ ಅಂತ. ಸೊ ಯೂಸರ್ ಲೆವೆಲ್ ಮತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ಲೆವೆಲ್ ಮಧ್ಯದಲ್ಲಿ OS ಇಸ್ ದ ಇಂಟರ್ಫೇಸ್ ವಿಚ್ ಹೆಲ್ಪ್ಸ್ ಯು ಅಂದ್ರೆ ಯೂಸ್ ದ ಹಾರ್ಡ್ವೇರ್. ಇವಾಗ ನೀವು ಹೋಗ್ಬಿಟ್ಟು ಮೈ ಕಂಪ್ಯೂಟರ್ ಅಲ್ಲಿ ಲೋಕಲ್ ಡಿಸ್ಕ್ C ಅಂತ ಹೋಗ್ತೀರ ಅಂದ್ರೆ ಇಟ್ ಇಸ್ ಅ ಮೆಮರಿ ಪಾರ್ಟ್ ತಾನೆ. ಸೊ ಇಂಟರ್ನಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಹಾರ್ಡ್ವೇರ್ ನೀವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನೀವು ಹಾರ್ಡ್ವೇರ್ ಅಲ್ಲಿ ಮೆಮರಿ ಹೌ ಇಸ್ ಇಟ್ ಬೀಂಗ್ ಮ್ಯಾನೇಜ್, ಹೂ ಮ್ಯಾನೇಜಸ್ ದಟ್, ಅದು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಹೆಂಗೆ ಅದಕ್ಕೆ ಕೊಡಬೇಕು,
ಹೌ ಟು ಸೆಗ್ರಿಗೇಟ್ ಥಿಂಗ್ಸ್. ಸೊ ಅಂದ್ರೆ ಕೆಲಸ ಎಲ್ಲ ಏನ್ರೆ ಆಕ್ಚುಯಲ್ ಕೆಲಸ ಏನಿರುತ್ತೆ ಅದು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸೊ ಅದು ಹೆಂಗ್ ಮಾಡುತ್ತೆ, ಪ್ರಾಸೆಸ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ, ಹೆಂಗೆ ಶೆಡ್ಯೂಲ್ ಮಾಡುತ್ತೆ, ನೆಕ್ಸ್ಟ್ ಇದು ಬರಬೇಕು ಅದು ಮಾಡಬೇಕು. ಇವಾಗ ಸಡನ್ ಆಗಿ ನೀವು ಮೈ ಕಂಪ್ಯೂಟರ್ ಹತ್ತೀರಾ, ಆಮೇಲೆ ಇಂಟರ್ನೆಟ್ ಹತ್ತೀರಾ, ಆಮೇಲೆ ಮ್ಯೂಸಿಕ್ ಏನೋ ಪ್ಲೇ ಮಾಡ್ತೀರಾ, ಆಮೇಲೆ ಹೋಗ್ಬಿಟ್ಟು ವಿಡಿಯೋ ಪ್ಲೇ ಮಾಡ್ತೀರಾ, ಎಲ್ಲ ಒಟ್ಟಿಗೆ ಆಗ್ಬೇಕಂತಂದ್ರೆ ಯಾರೋ ಒಬ್ರು ಮ್ಯಾನೇಜ್ ಮಾಡ್ತಿರ್ಬೇಕು, ಮೆಮರಿ ಕೊಡಬೇಕು, CPU ಟೈಮ್ ಕೊಡಬೇಕಾಗುತ್ತೆ. ಸೊ ಅದೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ಸ್. ಹಾಗೆ ನಿಮಗೆ ಇಂಜಿನಿಯರಿಂಗ್ ಎಥಿಕ್ಸ್ ಅಂತ ಒಂದಿರುತ್ತೆ, ಹಾಗೆ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ, ಇದೆಲ್ಲ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಕೋರ್ಸಸ್. ಅಂದ್ರೆ ನಿಮಗೆ ಮುಂದೆ ಅಕಸ್ಮಾತ್ MBA ಮಾಡ್ತಿರೋ ಅಥವಾ ಇಂಜಿನಿಯರಿಂಗ್ ಎಥಿಕ್ಸ್ ಅಂದ್ರೆ ಹೌ ಆನ್ ಇಂಜಿನಿಯರ್ ಶುಡ್ ಬಿಹೇವ್. ಸೊ ಅದು ಇದು ಆತರ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೋರ್ಸಸ್. ಇದು ಹಾಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ ನಿಮಗೆ, ಪ್ರಾಬ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಇರುತ್ತೆ. ಸೊ ಇದೆಲ್ಲ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಒಂದಷ್ಟು ಇರುತ್ತೆ ವಿಚ್ ಆರ್ ನಾಟ್ ಸೋ ಮಚ್ ನೆಸೆಸರಿ. ಸೊ ಬೇಸಿಕಲಿ ಐ ಥಿಂಕ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಿಮ್ಗೆ ಈ ತರ ಎಲ್ಲ ನೀವು ವರ್ಕ್ ಮಾಡೋಕ್ಕೆ ನಿಮಗೆ ಚಾನ್ಸಸ್ ಸಿಗುತ್ತೆ. ಎಂಡ್ ಮಾಡೋಣ ಇಲ್ಲಿಗೆ. ನಿಮ್ಗೆ ಇಷ್ಟ ಆದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ತಗೋಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ. ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಈ ಕಡೆ ಇನ್ಕ್ಲೈಂಡ್ ಇದ್ರೆ ಒಂದ್ ಹೇಳ್ತೀನಿ, ನೀವು ಕಂಪ್ಯೂಟರ್ ಸೈನ್ಸ್ ಎಸ್ಕೇಪ್ ಆಗ್ಬಿಟ್ಟು ಇದಕ್ಕೆ ಸೇರ್ಕೋತೀನಿ ಅಂತಂದ್ರೆ ಆಗೋದಿಲ್ಲ. ಬಿಕಾಸ್ ಇದರಲ್ಲೂ ನೀವು ಇದನ್ನೆಲ್ಲ ಪ್ರೋಗ್ರಾಮ್ ಮಾಡ್ಲೇಬೇಕಾಗುತ್ತೆ. ಇದನ್ನ ಪ್ರೋಗ್ರಾಮ್ ಅಥವಾ ಇದನ್ನೇನಾದ್ರು ಪ್ರೋಗ್ರಾಮ್ ಮಾಡ್ಬೇಕಂತಂದ್ರೆ ಅಥವಾ ತಗೊಳ್ಳಿ ಇನ್ನೊಂದಲ್ಲಿ ಇದನ್ನು ನೀವೆಲ್ಲ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಯು ಶುಡ್ ರೈಟ್ C ಪ್ರೋಗ್ರಾಮ್ ಆರ್ ಎನಿಥಿಂಗ್ ಎಲ್ಸ್. ನೀವು ಪ್ರೋಗ್ರಾಮಿಂಗ್ ಇದಕ್ಕೆಲ್ಲ ಮಾಡ್ಲೇಬೇಕಾಗುತ್ತೆ. at any cost you can't escape programming in electronics and communication. So it is ಎರಡು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಇದ್ರೇನೆ ಇದನ್ನ ವರ್ಕ್ ಆಗೋದು. ವಿತೌಟ್ ಪ್ರೋಗ್ರಾಮ್ ಇದು ಯಾವುದಕ್ಕೂ ಪ್ರಯೋಜನ ಬರಲ್ಲ. ಇದನ್ನ ಸುಮ್ಮನೆ ಎಸಿಬೇಕಾಗುತ್ತೆ ಸೈಡ್ಗೆ ಅಷ್ಟೇ. ಸೊ ದಿಸ್ ಇಸ್ ದ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬಗ್ಗೆ ಓವರ್ವ್ಯೂ. ಐ ಥಿಂಕ್ ನಿಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಅಂಡ್ ಇಫ್ ಯು ಆರ್ ಕಮಿಂಗ್ ಟು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಇನ್ NI ಮೈಸೂರ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಂಡ್ ಗುಡ್ ಬೈ.